ಕೊಡ್ಲಿ, ನಾವು ಬೇಡ ಅಂತ ಹೇಳಲ್ಲ. ನಮಗೂ ಕೂಡ ಬಿಜೆಪಿಗೂ ಬೇಕು, ಅವ್ರಿಗೂ ಬೇಕು, ಇಬ್ಬರಿಗೂ ಒಂದೊಂದು ಎಕರೆ ಕೊಟ್ಬಿಡ್ಲಿ ಸರ್. ಆದರೆ ಆ ಜಾಗ ಸರ್, ಅದು ನಮಗೆ ಜಾಗ ಬೇಕು ಸರ್. ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಸೌತಿಗೆ ಬಿಜೆಪಿಗೂ ಕೊಡ್ತೀವಿ, ಜನತಾದಳಕ್ಕೂ ಕೊಡ್ತೀವಿ. ಅಲ್ಲ, ಜಾಗ ಪ್ರೈಮ್ ಜಾಗ ನಮ್ಗೆ WTPಗೆ ಬೇಕು ಸರ್. ತಗೊಳ್ಳಿ ಸರ್, ಮಾಡಿರೋದು ಅದು ಸರಿಗಿಲ್ಲ ಸರ್ ವ್ಯವಸ್ಥೆ. ಅದು ಪ್ರೊಸೀಜರ್ ಸರಿಗಿಲ್ಲ ಸರ್, ಲ್ಯಾಪ್ಸ್ ಆಗಿದೆ. ಅದನ್ನ ಕ್ವಶ್ಚನ್ ಮಾಡಕ್ ಹೋದ್ರೆ ಪೊಲೀಸ್ ಎಕ್ಸಸ್ ಅಂತ 2 ಎಕರೆ 4 ಎಕರೆ ಇದೆ, 2 ಎಕರೆ ನಮಗೆ ಕೊಟ್ಟಿದ್ದಾರೆ ಸರ್ಕಾರ ಸರ್. ಇನ್ನು 2 ಎಕರೆನ ನಿಮ್ಗೆ ಕೊಡ್ತೀವಿ, ನೀವು ಮಾಡಿ ಸರ್. ಆ ಜಾಗ ಬೇಡ ಸರ್, ಅದು ಕಾರ್ಪೊರೇಷನ್ 50 ಕೋಟಿ ಬಹಳ ಪ್ರೈಮ್ ಜಾಗ ಸರ್. ಸ್ಟೇ ಕೊಟ್ಟಿದ್ದಾರೆ, ಯಾವುದು ಕೊಡಕ. ಅಲ್ಲ, ಕ್ವಶನ್ ಕೇಳಕ್ ಹೋದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಸರ್ ಕ್ವಶನ್ ಮಾಡಕ್ ಹೋದ್ರೆ ಪೊಲೀಸ್ ಎಕ್ಸಸ್ ಮಾಡಿದ್ದಾರೆ ಸರ್. ಇದು ತಪ್ಪಲ್ವಾ ಸರ್? ಅದು ಕಾರ್ಪೊರೇಷನ್ ಪ್ರೈಮ್ ಜಾಗ ಸರ್. ಕಾರ್ಪೊರೇಷನ್ಗೆ ಒಂದು ಪೌರ ಕಾರ್ಮಿಕರಿಗೆ ಮನೆ ಕಟ್ಟಕ್ಕೆ ಜಾಗ ಇಲ್ಲ, ನೀರು ಶುದ್ಧೀಕರಣ ಘಟಕ ಮಾಡಕ್ ಜಾಗ ಇಲ್ಲ, ಸೀವೇಜ್ ಟ್ರೀಟ್ಮೆಂಟ್ ಮಾಡಕ್ ಜಾಗ ಇಲ್ಲ ಸರ್. ಈ ಕೆರೆ ಬಫರಲ್ಲೂ ತಗೊಳಂಗಿಲ್ಲ, ನೀವೇ ಮಾಡಿದ್ರ ಕಾನೂನು. ಆದ್ರಿಂದ ನಾನು ಪರಮೇಶ್ವರ್ ಸಾಹೇಬ್ರು ಇಲ್ಲಿದ್ದಾರೆ, ದಯವಿಟ್ಟು ಬೇರೆ ಕಡೆ ಜಾಗ ಕೊಡಿ ಸರ್, ನಮಗೂ ಕೊಡಿ, ನೀವು ತಗೊಳ್ಳಿ. ಆದರೆ ಅದು ಪ್ರೈಮ್ ಜಾಗ ಸರ್, ಕಾರ್ಪೊರೇಷನ್ಗೆ ಬೇಕು. ಮತ್ತು ಅವತ್ತೇನು ನಮ್ಮ ಕಾರ್ಯಕರ್ತರುಗಳು ಕ್ವಶನ್ ಮಾಡಿದಕ್ಕೆ ಸರ್, ಅಲ್ಲಿ ಯಾರು ಗಲಾಟೆ ಮಾಡಿಲ್ಲ, ಕ್ವಶನ್ ಮಾಡಿದಕ್ಕೆ ಪೊಲೀಸ್ ಎಕ್ಸಸ್ ಮಾಡಿದ್ದಾರೆ ಸರ್. ಆದ್ರಿಂದ ಪೊಲೀಸ್ನವರು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಅದ್ರ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ. ನಾಳೆ ಕಾಲಿಂಗ್ ಅಟೆನ್ಷನ್ ಇತ್ತು, 2 ನಿಮಿಷದಲ್ಲಿ ಮಾನ್ಯ ಗೃಹ ಸಚಿವರು ಇಲ್ಲೇ ಇದ್ದಾರೆ. ನಾನು ಅದನ್ನ 1 ನಿಮಿಷ 2 ಸೆಕೆಂಡ್. ಜ್ಯೋತಿ ಗಣೇಶರು ಒಂದು ಗಂಭೀರವಾದ ವಿಷಯವನ್ನ ನಾಳೆ ಮಾತಾಡುವ. ಯಾವಾಗ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸರಿ, ಇಲ್ಲ ನಾಳೆ ಅವ್ರು ಕಾಲಿಂಗ್ ಅಟೆನ್ಷನ್ ನಾಳೆ ತಗೊಳ್ಬಹುದು. ಈಗಲೇ ಆಯ್ತು, ಈಗ 12 ಗಂಟೆ ಅಂತ ಹೇಳ್ತೀರಾ. ನಾವು ಕಾಲಿಂಗ್ ಅಟೆನ್ಷನ್ ನಿಮ್ ಸವಾಸನೆ ಸರಿ ಇಲ್ಲ ನಮ್ಗೆ. ಈಗ ಎಷ್ಟು ಮಂದಿ ಮಾತಾಡ್ಲಿಕ್ಕಿದೆ? ಆಗ ನೀನೇ ಮಾತಾಡಿದ್ರಲ್ಲ, ಮತ್ತೆ ಕಾಲಿಂಗ್ ಅಟೆನ್ಷನ್ ಇದೆ ಅಲ್ಲ ನಿಮ್ದು? ಆಯ್ತು, ಅಲ್ಲಿಗೆ ಬರ್ತೇನೆ. ಈಗ ಕಾಲಿಂಗ್ ಅಟೆನ್ಷನ್ ಇದೆ ನಿಮ್ದು. ಈಗ ಕರಾವಳಿ ಬಗ್ಗೆ ಒಬ್ಬರು ಮಾತಾಡಿ, ಇಬ್ಬರಿಗೆ ಆಗುದಿಲ್ಲ, ಯಾರ್ದೊಬ್ಬರೇ.